ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸೊ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲ ಖುಷಿಯಾಗಿರಿ ಅಂತ ವಿಶ್ ಮಾಡ್ತಾ ನಾನು ಲಾಸ್ಟ್ ವಿಡಿಯೋ ಕಂಟಿನ್ಯೂ ಪಾರ್ಟ್ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ವೀಡಿಯೋದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ತಿದ್ದೆ ಅಂತ ಹೇಳಿದ್ದೆ ಅಲ್ವಾ. ಅದಾದಮೇಲೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಅಡುಗೆ ಎಲ್ಲ ಮಾಡಿ, ಹಾಗೆಯೇ ನಮ್ಮೂರಿನಲ್ಲಿ ಅಂದರೆ ಅಂಗಳದಲ್ಲಿ ಬಂದುಬಿಟ್ಟು ಗೌರಿ ಗುಡಿ ಅಂತ ಮಾಡ್ತಾರಂತೆ. ಸೊ ನನಗೆ ಗೊತ್ತಿರಲಿಲ್ಲ, ಅಂದರೆ ಮೊದಲಿಂದನೂ ಇತ್ತು, ಅದು ನನಗೆ ಗೊತ್ತಿರಲಿಲ್ಲ. ಸೊ ನಾವು ಹೋಗೂ ಕೂಡ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಇವಾಗ ಹೋಗೋಣ ಅಂತ ಅನ್ನಿಸ್ತು. ಹಾಗೆಯೇ ಹೋಗಿ ಪೂಜೆನ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ನಮ್ಮ ಪಕ್ಕದ ಮನೆಯವರು ಅವ್ರ ಜೊತೆ ಹೋಗಿದ್ದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮ್ ನೋಡಿ ಒಂಥರ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಕೂಡ ಮಾಡಿದರು. ಅಷ್ಟೊಂದು ಅದ್ರ ಬಗ್ಗೆ ಡೀಟೇಲ್ ನನಗೇನು ಗೊತ್ತಿಲ್ಲ. ಅಂದರೆ ಅರ್ಸ್ಕೊಂಡಿರೋರು ಅದೇ ಸ್ಟಾರ್ಟಿಂಗ್ ಮದುವೆ ಆದ ಪ್ರಥಮ ವರ್ಷ ಏನು ಬರುತ್ತೆ, ಸೊ ಆವಾಗ ಗೌರಿ ಗುಡಿಗೆ ಹೋಗ್ಬಿಟ್ಟು ಬಾಗಿನ ಎಲ್ಲ ಕೊಡ್ತಾರಂತೆ. ಸೊ ಈ ಥರ ಎಲ್ಲ ನಾನು ಕೇಳ್ಪಟ್ಟೆ. ಅದು ಬಿಟ್ಟು ನಾರ್ಮಲಾಗಿ ಯಾರಾದರೂ ಅರ್ಸ್ಕೊಂಡಿದ್ರು ಕೂಡ ಹೋಗ್ಬಿಟ್ಟು ಕೊಡ್ತಾರಂತೆ, ಅಷ್ಟು ಮಾತ್ರ ನನಗೆ ಗೊತ್ತಾಯಿತು. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನು ಹಿಂಗೆ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ತಿಳ್ಕೊಂಡೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಒಂದು ಸ್ವಲ್ಪ ಅಂದರೆ ಅಲ್ಲಿ ಬರೋ ಜನಗಳನ್ನೆಲ್ಲ ನೋಡಿ ಒಂಥರ ಖುಷಿ ಆಯಿತು. ಎಲ್ಲರನ್ನೂ ನೋಡಿ ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಅದನ್ನೆಲ್ಲ ಸ್ವಲ್ಪ ಟೈಮ್ ಅಲ್ಲೇ ಕೂತಿದ್ದು. ಅದಾದಮೇಲೆ ಇವಾಗ ಹೊರಡೋಣ ಅಂತ ಅಂದ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದಾಯಿತು. ಅಲ್ಲೇ ಇರೋರು ಅಂದರೆ ಗೌರಿ ಪೂಜೆ ಏನು ಮಾಡ್ತಾರೆ ನೋಡಿ, ಅವ್ರು ಬಂದುಬಿಟ್ಟು ಎಲೆ ಏನು ಬರುತ್ತೆ ಅದನ್ನು ಕಟ್ತಾಯಿದ್ರು, ಅಂದರೆ ಹಂಗೆ ಅಂತಾರೆ ಅಂತ ಅನ್ಕೊತೀನಿ. ಸೊ ಅದನ್ನು ಕೂಡ ಕೂತ್ಕೊಂಡು ಕಟ್ಟಿಸ್ಕೊಂಡಿದ್ದಾದಮೇಲೆ ವಾಪಸ್ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹಂಗೆ ರೆಡಿ ಆದ್ವಿ. ಇದೊಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಅನ್ಕೊತೀನಿ. ಇನ್ನೊಂದು ಸತಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟ್ ಟೈಮ್ ಹೋಗಿದ್ದಲ್ವ, ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಈ ಥರ ಹೋಗಿ ಒಂಥರ ಪೂಜೆನ ಮಾಡಿಸ್ಕೊಬರೋದ್ರಿಂದ ಫೆಸ್ಟಿವಲ್ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ಅಲ್ಲಿಗೆ ಹೋಗಿ ಸ್ವಲ್ಪ ಜನ ಮೀಟ್ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದೆ. ಯಾಕಂದರೆ ನಾನು ಅಡುಗೆ ಎಲ್ಲ ಮಾಡಿ ಗಣಪತಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಬೇಕಿತ್ತಲ್ವ. ಸೊ ಹಾಗಾಗಿ ವಾಪಸ್ ಮತ್ತೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊಟ ಎಲ್ಲ ಕೂಡ ಮುಗಿಸ್ಕೊಂಡು ಕಂಪ್ಲೀಟ್ ರೆಸ್ಟ್ ಮಾಡಿದೆ. ಯಾಕಂದರೆ ಫುಲ್ ಒಂಥರ ಟಯರ್ಡ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ವಿಡಿಯೋನು ಕೂಡ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿಗೇನೆ ಎಂಡ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದು ನಾನು ಏನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಾದಮೇಲೆ ಇವತ್ತು ಬಂದುಬಿಟ್ಟು ನೆಕ್ಸ್ಟ್ ಡೇ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಗಣಪತಿ ಹಬ್ಬ ಅಂದರೆ ಗಣೇಶನ ಹಬ್ಬ ಇದೆಯಲ್ಲ, ಸೊ 27ನೇ ತಾರೀಕು ಆ ದಿನದ ವಿಡಿಯೋ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನನ್ನ ರೋಟೀನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀವಿ. ಸೊ ಫಸ್ಟ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಪೂಜೆನ ಮುಗಿಸ್ಕೊತಾರೆ. ಅದಾದಮೇಲೆ ನಾನು ಮುಗಿಸ್ಕೊಂಡು ಮತ್ತು ನಮ್ಮ ಮಾವ ಇಬ್ಬರು ಕೂಡ ಎಲ್ಲರೂ ಕೂಡ ಪೂಜೆನ ಮುಗಿಸ್ಕೊಂಡು ಟಿಫನ್ನ ಬಂದುಬಿಟ್ಟು ಬಾತ್ ಮಾಡಿದ್ದೆ. ಸೊ ಬಾತು ಕೂಡ ತಿಂದಿದ್ದಾದಮೇಲೆ ನಂದು ಬೇರೆ ಪ್ಲ್ಯಾನ್ ಇತ್ತು. ಅಂತಂದರೆ ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಗೆ ಹೋಗೋದು ಮಾಮೂಲಿ ಅಲ್ವಾ. ಸೊ ಹಾಗಾಗಿ ತವ್ರ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಕೂಡ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಹೊರಡಬೇಕಾಗಿತ್ತು. ಹಾಗೆ ಫಸ್ಟ್ ಪೂಜೆನೆಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀವಿ.
ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಗೌರಿ ಹಬ್ಬದ ದಿನ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಮನೇಲಿ ಪೂಜೆನ ಎಲ್ಲ ಮಾಡೋದು, ಗಣೇಶನ ಹಬ್ಬದ ದಿನ ಬಂದುಬಿಟ್ಟು ನನ್ನ ತವ್ರ ಮನೇಲಿ ಪೂಜೆನ ಮಾಡೋದು. ಸೊ ಇದು ಎರಡು ಇರೋದ್ರಿಂದ ನನಗಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ಆರಾಮಾಗಿ ಪೂಜೆ ಎಲ್ಲ ಮುಗಿಸಿ ಅಲ್ಲೂ ಕೂಡ ಏನೋ ಬೇಜಾರಾಗದೇ ಇರೋ ಥರ ಅಲ್ಲೂ ಮುಗಿಸ್ಕೊಂಡು ಮತ್ತು ಇಲ್ಲೂ ಕೂಡ ಏನೋ ಬೇಜಾರಾಗದೇ ಇರೋ ಥರ ಇಲ್ಲೂ ಬಂದು ಪೂಜೆನ ಮುಗಿಸ್ಕೊಂಡು 1-2 ದಿನ ಇದ್ದು ವಾಪಸ್ ಹಸ್ಬೆಂಡ್ ಮನೆಗೆ ಹೋಗೋದು. ಒಂಥರ ಚೆನ್ನಾಗಿದೆ, ಇದೊಂಥರ ಸೆಲೆಬ್ರೇಷನ್ ಅಂತಲೇ ಹೇಳ್ತೀನಿ. ಒಂಥರ ಡಿಫ್ರೆಂಟಾಗಿದೆ ಅಲ್ವಾ. ಸೊ ಹಾಗಾಗಿ ಮತ್ತೆ ಅಮ್ಮನ ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಪೂಜೆ ಮಾಡಿರೋದಕ್ಕೆ ಅಷ್ಟೇ ವೀಡಿಯೋ ಮಾಡಿಕೊಂಡು ಅದಕ್ಕೆ ಆಫ್ ಮಾಡಿದೆ. ಮತ್ತು ಸಾಕು ಬಿಡು ಅಂತ ಅಂದ್ಬಿಟ್ಟು, ಯಾಕಂದರೆ ಪದೇ ಪದೇ ಅದೇ ಆಗೋಗ್ಬಿಡುತ್ತೆ ಅಲ್ವಾ. ಮತ್ತೆ ಅದೇ ರೋಟಿನ ಶೇರ್ ಮಾಡ್ಕೊಳ್ಳೋದಕ್ಕೂ ನಿಮಗೂ ಕೂಡ ಬೇಜಾರಾಗುತ್ತೆ, ನನಗೂ ಕೂಡ ಬೇಜಾರಾಗುತ್ತೆ ಅಲ್ವಾ. ಮತ್ತೆ ಅದನ್ನೇ ಹೇಳ್ತಾ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ಹಾಗೆಯೇ ನನ್ನ ತಮ್ಮ ಕೂಡ ನಾನು ಕೂಡ ಗಣಪತಿ ಕೂರಿಸುತ್ತೀಯಾ ಅಂತ ನಾನು ಫಸ್ಟೇ ಕೇಳಿದ್ದೆ ಅವನು ಇಲ್ಲ ಬೇಡ ಬಿಡು ಈ ಸತಿ ಕೂರಿಸಲ್ಲ, ನನಗೆ ಸ್ವಲ್ಪ ಹುಷಾರಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಹೇಳ್ತಿದ್ದ. ಸರಿ ಬಿಡು ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೇ. ಮತ್ತೆ ಅವನು ಒಂದು 9 ಗಂಟೆ ಅಷ್ಟರಲ್ಲಿ ಫೋನ್ ಮಾಡಿಬಿಟ್ಟು ಕೂರಿಸ್ತೀನಿ ಗಣಪತಿನ ತಗೊಂಡು ಬಾ ಅಂತ ಬೇರೆ ಹೇಳ್ದ. ಅಲ್ಲಿ ಬೇರೆ ಗಣಪತಿ ತೊಗೊಂಡೋಗ್ಬೇಕಾಗಿತ್ತ. ಅಂದರೆ ಪ್ರತಿ ವರ್ಷವೂ ಕೂಡ ನಾನೇ ತೊಗೊಂಡೋಗಿ ಕೊಡ್ತೀನಿ. ಅಂದರೆ ನಾನು ಮದುವೆ ಆದಾಗಿಂದ ಹೇಳ್ತಾ ಇರೋದು, ಮದುವೆ ಆದಾಗಿಂದನೂ ನನ್ನ ತಮ್ಮನಿಗೋಸ್ಕರ ಅಂತ ನಾನು ಹೊರಡಬೇಕಾದ್ರೆ ಗಣಪತಿನ ತೊಗೊಂಡೋಗ್ತೀನಿ. ಗಣೇಶನ ಹಬ್ಬದ ದಿನವೇ ಅಲ್ವಾ ಕೂರಿಸೋದು ಅವರು. ಸೊ ಹಾಗಾಗಿ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಗಣಪತಿನ ತೊಗೊಂಡೋದೆ, ಸಾಕು ಚಿಕ್ಕದು ಅಂತ ಹೇಳಿದ್ದ. ಹಾಗಾಗಿ ಸರಿ ಬಿಡು ಆಯಿತು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಚಿಕ್ಕದ ತೊಗೊಂಡು ಹೋಗಿದೆ. ನೀವು ನೋಡ್ತಾ ಇರ್ಬೋದು, ಓಪನ್ ಮಾಡಿ ಅವನಿಗೆ ತೋರಿಸ್ತಾ ಇದ್ದೀನಿ. ಸಾಕ ಚೆನ್ನಾಗೈತಾ ಏನು ಅಂತ ಅಂದ್ಬಿಟ್ಟು. ಸೊ ಒಂಥರ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು. ಯಾಕಂದರೆ ಈ ಸತಿ 2 ಗಣಪತಿನೂ ಕೂಡ ನಾವು ಕಾಲು ಮಡ್ಚ್ಕೊಂಡು ಕೂತಿರೋ ಗಣಪತಿನೇ ಪರ್ಚೇಸ್ ಮಾಡಿದ್ದೀವಿ. ಅಂದರೆ ಇದೇ ಥರ ಬೇಕು ಅಂತ ಪರ್ಚೇಸ್ ಮಾಡಿದ್ದಲ್ಲ, ನಮ್ಮ ಮನೆಗೆ ನನ್ನ ಹಸ್ಬೆಂಡ್ ತರಬೇಕಾದ್ರೂ ಕೂಡ ಅದೇನೇ ತೊಗೊಂಡು ಬಂದಿದ್ರು. ಮತ್ತು ಇವಾಗ ನನ್ನ ತಮ್ಮನಿಗೆ ತೊಗೊಂಡೋಗ್ಬೇಕಾದ್ರೂ ಕೂಡ ಅದೇ ರೀತಿ ತೊಗೊಂಡೋಗಿದ್ದೀನಿ. ಸೊ ಮನೆಗೆ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು ಸೊ ಈ ಥರ ಇದೆ ಅಂತ ಅಂದ್ಬಿಟ್ಟು. ಹಾಗೆಯೇ ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಏನಪ್ಪ ಅಂದರೆ ಬಳಮುಡಿ ಹಾಗೆಯೇ ಎಡಮುರಿ ಗಣಪತಿ ಅಂತ ಹೇಳ್ತೀವಿ ಅಲ್ವಾ. ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ನೋಡಿದೆ, ಅದನ್ನು ಹಂಗೆ ಹೇಳ್ತಾ ಇದ್ದೆ ನನ್ನ ತಮ್ಮನಿಗೂ ಹಾಗೂ ಹಸ್ಬೆಂಡ್ಗೂ ಕೂಡ. ಹಾಗೆಯೇ ಅವನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋಣ ಹಂಗೆ ಹಿಂಗೆ ಅಂತ ಹೇಳಿದ್ದ ಅಲ್ವಾ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ನ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪಟ ಅಂತ ಅಲ್ಲೇ ಸಿಂಪಲ್ಲಾಗಿ ಅರೇಂಜ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಒಂಥರ ಚೆನ್ನಾಗಿತ್ತು ಅಂತಲೇ ಅನ್ಕೊತೀನಿ. ಇರೋ ಏನು ವಸ್ತುಗಳಿದೆ ಮನೇಲಿ ಅದನ್ನೇ ಬಳಸ್ಕೊಂಡು ಮಾಡ್ತಾ ಇದ್ದೆ. ಯಾಕಂದರೆ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಅಲ್ವಾ. ಸೊ ಅದಾದಮೇಲೆ 2 ಗಂಟೆಗೆ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ಒಳ್ಳೆ ಟೈಮಲ್ಲಿ ಕೂರ್ಸೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬೇಗ ಅಂತ ಅಂದ್ಬಿಟ್ಟು ಪಟ ಅಂತ ಎಲ್ಲನೂ ರೆಡಿ ಮಾಡಿದೆ. ಹಾಗೆ ಹೂವೆಲ್ಲ ತೊಗೊಂಡು ಬಂದಿದ್ದ, ಅದನ್ನೆಲ್ಲ ಪೋಣಿಸಿ ನೀಟಾಗಿ ಅರೇಂಜ್ ಮಾಡಿ ಇವಾಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಎಲ್ಲನೂ ಕೂಡ ಅರೇಂಜ್ ಮಾಡಿ ಗಣಪತಿನೂ ಕೂಡ ಕೂರಿಸಿ ಇವಾಗ ನನ್ನ ತಮ್ಮ ಬಂದುಬಿಟ್ಟು ಪೂಜೆನ ಮಾಡ್ತಾ ಇದ್ದೇನೆ. ಅವ್ನಿಗೊಂಥರ ಇಷ್ಟ ಅಂತಲೇ ಹೇಳ್ಬೋದು ಕೂರಿಸಿ ಮಾಡೋದು ಹಂಗೆ ಹಿಂಗೆ. ಅವ್ನು ಹೇಳ್ತಾ ಇರ್ತಾನೆ ನಾನು ತುಂಬ ದೊಡ್ಡ ಗಣಪತಿನ ತಗೊಬಂದು ಮನೇಲಿ ಕೂರಿಸಿ ಪೂಜೆ ಮಾಡಬೇಕು ಅಂತ. ಸೊ ಆದಷ್ಟು ಬೇಗ ಅವನ ಆಸೆ ಕೂಡ ನೆರವೇರಲಿ ಅಂತ ಕೇಳ್ಕೊತೀನಿ. ಹಾಗೆ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲೂ ಕೂಡ ಗಣಪತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ, ಅಂದರೆ ಅಮ್ಮನ ಮನೆಯಲ್ಲಿ. ನನ್ನ ತಮ್ಮ ಪೂಜೆನೆಲ್ಲ ಮಾಡಿದ್ದಾದಮೇಲೆ ನಾನು ಕೂಡ ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಗಣಪತಿ. ಅದಾದಮೇಲೆ ಬೇರೆ ಕೆಲಸ ಕೂಡ ಇತ್ತು ನಮಗೆ. ಸೊ ಹಾಗಾಗಿ ಆ ಕೆಲಸನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊದಲು ಈ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ವಿ. ಹಾಗೆಯೇ ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ಆವಾಗಲೇ ಹೇಳ್ದೆ ಅಲ್ವಾ ಸ್ವಲ್ಪ ಕೆಲಸ ಇತ್ತು ಅಂತ, ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಏನಪ್ಪ ಕೆಲಸ ಅಂತ ನೀವು ಕೇಳ್ತಾ ಇದ್ದರೆ, ನಮ್ಮ ಮನೇಲಿ ಪ್ರತಿ ವರ್ಷವೂ ಕೂಡ ನಮ್ಮ ಮನೆ ದೇವ್ರನ್ನ ಕೂರಿಸಿ ಪೂಜೆನ ಮಾಡ್ತೀವಿ
ಮಾಡ್ತೀವಲ್ವ, ಸೊ ಆ ಕೆಲಸ ಇತ್ತು. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಇದ್ರ ಕಂಟಿನ್ಯೂ ಪಾರ್ಟ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಪದೇ ಪದೇ ಇದೇ ವಿಡಿಯೋದಲ್ಲಿ ಎಲ್ಲ ಅಂದರೆ ಕ್ಯಾಪ್ಚರ್ಗಳನ್ನೂ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ವಿಡಿಯೋ ಲೆಂತ್ ಅಂತ ಅನಿಸುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.